ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಾಯಲ್ಟಿ ಪೇಮೆಂಟ್ ಫಾರ್ ಫಾರಿನ್ ಪೇರೆಂಟ್ ಕಂಪ್ನೀಸ್. ಸುಮಾರು ಕಂಪ್ನೀಸು ಅವರು ಆ್ಯಕ್ಚುಲಿ ಒಂದು ಮೇನ್ ಕಂಪ್ನಿದು ಸಬ್ಸಿಡರಿ ಕಂಪ್ನೀಸು. ಫಾರ್ ಎಕ್ಸಾಂಪಲ್ ಮಾರುತಿ ಸುಜುಕಿ ಇರೋದು ಸುಜುಕಿ ಮೋಟರ್ಸು ಸಬ್ಸಿಡರಿ ಕಂಪ್ನಿ. ಅವರು ಸುಜುಕಿಗೆ ಇಯರ್ಲಿ ಪೇಮೆಂಟ್ ಮಾಡ್ತಾರೆ, ಯಾಕಂದರೆ ಅವರ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಿರ್ತಾರೆ, ಅವರ ಬ್ರ್ಯಾಂಡನ್ನು ಯೂಸ್ ಮಾಡ್ತಿರ್ತಾರೆ. ರಾಯಲ್ಟಿ ಪೇಮೆಂಟು 2018-19 ಮಾರುತಿ ಸುಜುಕಿ ಅವರ ಪೇರೆಂಟ್ ಕಂಪ್ನಿಗೆ 3,792 crores ಮಾಡಿದರು. 2023-24 4,908 ಕೋಟಿ. HUL 683 crores ಕೊಟ್ಟಿದ್ರು 2018-19 ಹಾಗೂ ಈಗ 2023-24 1,129 crores ಕೊಟ್ಟಿದ್ರು. ಬಾಷ್ 220 crores ಹಾಕಿದ್ರು, ಈಗ 380 crores ಕೊಟ್ಟಿದ್ದಾರೆ. ಕೋಲ್ಗೇಟ್ ಪಾಮೋಲಿವ್ 196 crores ರಾಯಲ್ಟಿ ಪೇಮೆಂಟು 2018-19 2023-24 238 crores. ಬಾಟಾ ಇಂಡಿಯಾ 42 ಕೋಟಿಯಿಂದ 81 ಕೋಟಿ ಆಗಿದೆ ಈಗ. ಹಾಗೂ ನೆಸ್ಲೆ 547 crores ಮುಂಚೆ ಕೊಡ್ತಾ ಇದ್ರು, ಈಗ 1,084 ಕೋಟಿ ರೀಸೆಂಟಾಗಿ ಅವರ ಪೇರೆಂಟ್ ಕಂಪ್ನಿ ಕೊಟ್ಟಿದ್ದಾರೆ. ನ್ಯೂಸ್ ನಂಬರ್ 2, ಇಂಡಿಯಾಸ್ ಪರ್ ಕ್ಯಾಪಿಟಾ ಇನ್ಕಮ್ ಟು ಡಬಲ್ ಇನ್ 5 years. ಫೈನಾನ್ಸ್ ಮಿನಿಸ್ಟರ್ ಪ್ರಕಾರ ಇಂಡಿಯಾದ ಪರ್ ಕ್ಯಾಪಿಟಾ ಇನ್ಕಮ್ಮು ಡಬಲ್ ಆಗ್ಬೋದು ಇನ್ನು 5 ವರ್ಷದಲ್ಲಿ ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಎಕಾನಮಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಫೈನಾನ್ಸ್ ಮಿನಿಸ್ಟರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ದು ಫಿಗರ್ಸು ಅವ್ರು ಹೇಳಿದ್ದಾರೆ. ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಟೋಟಲ್ ಇನ್ಕಮ್ ಆಫ್ ದ ಕಂಟ್ರಿ ಡಿವೈಡೆಡ್ ಬೈ ದ ಪಾಪ್ಯುಲೇಷನು ಪರ್ ಕ್ಯಾಪಿಟಾ ಬರುತ್ತೆ, ಅಂದರೆ ಪರ್ ಪರ್ಸನ್ ಬರುತ್ತೆ. ಅದು $2,730 ಅಥವಾ 2.29 lakhs ಇದೆ. ಅದು ಇನ್ನೊಂದು 5 ವರ್ಷದಲ್ಲಿ ಇನ್ನೊಂದು $2,000 ಸೇರಿಸ್ಕೊಂಡು 1.68 lakh rupees ಎಕ್ಸ್ಟ್ರಾ ಆಗುತ್ತೆ. ಅಂದರೆ ಆಲ್ಮೋಸ್ಟ್ 4 lakh ಇನ್ಕಮ್ ಪರ್ ಪರ್ಸನ್ ಇರುತ್ತೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಆದಷ್ಟು ನಮ್ಮ ಇಂಡಿಯಾ 2047 ಅಷ್ಟರೊಳಗೆ ಡೆವಲಪ್ ಆಗಿರಬೇಕು ಅಂತ. ಆದರೆ ಆ 2047 ಅಷ್ಟರೊಳಗೆ ಡೆವಲಪ್ ಕಂಟ್ರಿ ಆಗಬೇಕಂದ್ರೆ 8% ಗ್ರೋತ್ ಪರ್ ಆ್ಯನಮ್ ಈಗಲಿಂದ ನೆಕ್ಸ್ಟ್ 23 years ಆಗಬೇಕು. ಅದು ಎಷ್ಟು ಲೆವೆಲಲ್ಲಿ ಅಚೀವ್ ಮಾಡ್ಬೋದು ಅಂತ ನಾವು ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 3, ಇಸ್ರೇಲ್-ಇರಾನ್ ಕಾನ್ಫ್ಲಿಕ್ಟ್ ಕಂಟಿನ್ಯೂಸ್. ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ಏನೊಂದು ವಾರ್ ಸಿಚುವೇಶನ್ ನಡೀತಾ ಇದೆ ಅದು ಕಂಟಿನ್ಯೂ ಆಗ್ತಾ ಇದೆ. ಇವತ್ತೂ ಏರ್ ಸ್ಟ್ರೈಕ್ಸ್ ಮಾಡಿದ್ದಾರೆ ಇಸ್ರೇಲ್ ಅವರು ಲೆಬನಾನ್ ಮೇಲೆ. ಹಾಗೂ ಆ್ಯಕ್ಚುಲಿ ಲಾಸ್ಟ್ 1 year ಇದು ನಡೀತಾ ಇದೆ. ಕೆಲವು ಟೈಮು ಸ್ವಲ್ಪ ಜಾಸ್ತಿ ಆಗುತ್ತೆ, ಕೆಲವು ಟೈಮು ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ಅಕ್ಟೋಬರ್ 2023 ಸ್ಟಾರ್ಟ್ ಆಗಿತ್ತು. ಸುಮಾರು 1000 ಜನ ಈ ವಾರಲ್ಲಿ ಸತ್ತಿದ್ದಾರೆ. ಆದರೂ ಯಾವ ಒಂದು ಪೀಸ್ ಆಗ್ತದಂತ ಒಂದು ಸೈನ್ಸು ಅಥವಾ ಸಿಗ್ನಲ್ಸ್ ಇಲ್ಲ. ನಾವು ನೋಡಬೇಕಾದ ಏನಂದರೆ ಇದು ಎಷ್ಟು ನಮ್ಮ ಗ್ಲೋಬಲ್ ಎಕಾನಮಿ ಹಾಗೂ ನಮ್ಮ ಸ್ಟಾಕ್ ಮಾರ್ಕೆಟ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಸ್ಮಾರ್ಟ್ಫೋನ್ ಮಾರ್ಕೆಟು ವರ್ಲ್ಡಲ್ಲಿ, ಹಾಗೂ ಆ್ಯಪಲ್ಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ಸು ಇಂಡಿಯಾ. ಬಿಕಾಸ್ ಆಫ್ ದ ಹೈ ಡಿಮಾಂಡು ಆ್ಯಪಲ್ಲು ಇನ್ನೂ 4 ರಿಟೇಲ್ ಸ್ಟೋರ್ಸು ಅವ್ರದ್ದು ಕಂಪ್ನಿ ಸ್ಟೋರ್ಸನ್ನು ಇಂಡಿಯಾದಲ್ಲಿ ಓಪನ್ ಮಾಡ್ತಾರೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 2 ಸ್ಟೋರ್ಸ್ ಇದೆ, ಮುಂಬೈ ಹಾಗೂ ಡೆಲ್ಲಿ. ಇದು ಕಂಪ್ನಿ ಆಪ್ರೇಟೆಡ್. ಅದು ಬಿಟ್ಟು ಬೇರೆ ಡೀಲರ್ಸು ಆ್ಯಪಲ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾರೆ, ಅದು ಆ್ಯಪಲ್ ಡೈರೆಕ್ಟಾಗಿ ಸೇಲ್ ಮಾಡ್ತದಲ್ಲ. ಸೊ ಈಗ ಆ್ಯಪಲ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಒಂದು ರಿಟೇಲ್ ಸ್ಟೋರು, ಪುಣೆ ಮತ್ತು ಡೆಲ್ಲಿಯಲ್ಲಿ ಇನ್ನೊಂದು ಸ್ಟೋರು ಹಾಗೂ ಮುಂಬೈಲಿ ಇನ್ನೊಂದು ಸ್ಟೋರ್ ಓಪನ್ ಮಾಡಬೇಕಂತ ಪ್ಲ್ಯಾನ್ ಹಾಕ್ತಾ ಇದ್ದಾರೆ. ಯಾವಾಗ ಏನು ಅಂತ ಕರೆಕ್ಟಾಗಿ ಇನ್ನೂ ಫೈನಲೈಸ್ ಮಾಡಿಲ್ಲ. 8ನೇ ತಾರೀಕು ಅಕ್ಟೋಬರು ಮಂಗಳವಾರ ರಾತ್ರಿ 9 ಗಂಟೆಗೆ ಒಂದು ಸ್ಪೆಷಲ್ ಯೂಟ್ಯೂಬ್ ಲೈವ್ ಸೆಷನ್ ಮಾಡ್ತಾ ಇದ್ದೀವಿ. ಈ ಹಿರಿಯ ನಾಗರಿಕರ ಕತೆ ಕೇಳಿ ಪಾಠ ಕಲಿಯರಿ ಅಂತ. ತುಂಬ ಇಂಪಾರ್ಟೆಂಟು, ಎಲ್ಲರಿಗೂ ಯೂಸ್ಫುಲ್ಲು. ಬರೀ ಸೀನಿಯರ್ ಸಿಟಿಸನ್ಗಲ್ಲ, ಎಲ್ಲರಿಗೂ ಯೂಸ್ಫುಲ್ಲು. ಬಟ್ ತಪ್ಪು ಮಾಡಿದ್ದು ಇವರು ಸೀನಿಯರ್ ಸಿಟಿಸನ್ ಒಬ್ಬರು. ಈ ನಮ್ಮ ಡಾಕ್ಟರ್ ಭರತ್ಚಂದ್ರ ಇನ್ಸ್ಟಿಟ್ಯೂಟ್ ಚಾನಲಲ್ಲಿ ಆ ಲೈವ್ ಸೆಷನ್ ಇರ್ತದೆ, ಮಿಸ್ ಮಾಡದೆ ಅಟೆಂಡ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.